ನಾನು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗಿ ಬಿಲ್ಡಪ್ ಕೊಡ್ತಾ ಇದ್ದೀಯನೆ ಬಿಲ್ಡಪ್ಪು. ಏಯ್, ನೀನು ಇಷ್ಟಪಟ್ಟಿರೋ ಹುಡುಗ ಯಾವನೇ? ಯಾವನ್ ನೀನು ಇಷ್ಟಪಟ್ಟಿರೋ ಹುಡುಗ? ನೀನು ಇಷ್ಟಪಟ್ಟಿರೋ ಹುಡುಗನ ನಾನು ಮದುವೆ ಆಗಿಲ್ಲ, ನಾನು ಇಷ್ಟಪಟ್ಟಿರೋ ಹುಡುಗನ ನನ್ನ ಮದುವೆ ಆಗಿರೋದು. ಏಯ್, ನಾನು ಇಷ್ಟಪಟ್ಟು ಅವನಿಗೆ ನಾನು ಇಷ್ಟಪಡ್ತಾ ಇದ್ದೆ. ಅವತ್ತು ಬಂದು ವಾರ್ನ ಮಾಡಿದ್ದಕ್ಕೆ ಅದೇ ಮನಸ್ಸಿನಾಗ ಸೇಡಿಡ್ಕೊಂಡು ನಿನ್ನ ಮದುವೆ ಆಗಿದೆಯಲ್ಲ, ನಿನಗೆ ಎಷ್ಟು ಇರಬೇಡ. ನಾನು ಬಂದು ವಾರ್ನ ಮಾಡೋದಕ್ಕೆ ನಿನಗೆ ಉರಿ ಬಂದುಬಿಟ್ಟೈತಲ್ಲ, ನನಗೆ ಹೇಳ್ತಾಳಲ್ಲ ನನಗೆ ವಾರ್ನ ಮಾಡಿದ್ಲಲ್ಲ ಅಂಬ ಒಂದು ಹೊಟ್ಟೆ ಉರಿಗೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ಎಷ್ಟು ಹೊಟ್ಟೆ ಉರಿಸ್ತೀಯೇ ನಿನಗಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ನಿನಗೇನೋ ಗ್ರಾಚಾರ ನೋಡು. ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ನೀನು ನನಗೆ ಅಂತ? ನಾನು ಇಷ್ಟಪಟ್ಟಿದ್ದೀನಿ, ನೂತನೇ ಕರಿತೀನಿ ತಡಿ. ಬಾ ನೂತು ಇಲ್ಲಿ. ಮೆಂಟಲ್ ಇಲ್ಗೂ ಬಂತ. ಅಯ್ಯೋ, ಬಾ ನಿಮ್ಮ ಅಜ್ಜಿ ಮನೆ ಹತ್ರ ಹೋಗೋಣ. ಇವಳ ಹತ್ರ ಏನು ಮಾತು? ನಿಮ್ಮ ಆಂಟಿ ಕರೆದೋಗಿದ್ದಾರಲ್ಲ, ಸಂಗೀತ ಚಿಕ್ಕಮ್ಮ ಕರೆದೋಗಿದ್ದಾರಲ್ಲ, ಬಾ ಹೋಗೋಣ. ಇವಳ ಹತ್ರ ಏನೈತೆ ಮಾತಾಡೋದು? ಹತ್ರ ಮಾತಾಡಕ್ಕೆ ಇವಾಗ ಮೀಟರ್ ಇಲ್ಲ ಅವನಿಗೆ. ಮೀಟರ್ ಇಲ್ಲದಕ್ಕೆ ಇವಾಗ ಬಾ ಹೋಗೋಣ ಅಂತ ಕರಿತಾ ಇರೋದು. ಏಯ್, ನೀನು ಯಾವಳೆ ಹಂಗೆ ಹೇಳಕ್ಕೆ ನನ್ನ ಗಂಡಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡು. ಏನಾದರೂ ನಮ್ಮ ಸುದ್ದಿಗೆ ಬಂದಿದ್ಯಾ ಅಂತಂದರೆ ನೋಡು ನೂತು ಇವಳು ಹೇಗೆ ಮಾತಾಡ್ತಾ ಇದ್ದಾಳೆ. ನೀನು ಬರೋದಕ್ಕಿಂತ ಮುಂಚೆಗೆ ನನಗೆ ಇಷ್ಟಪಡ್ತಾ ಇದ್ದ, ನನಗೆ ತುಂಬ ಚೆನ್ನಾಗಿ ತುಂಬ ಕ್ಲೋಸಾಗಿ ಮಾತಾಡಿಸ್ತಿದ್ದ. ನನ್ನ ಇಷ್ಟಪಟ್ಬಿಟ್ಟು ನನಗೆ ಇವತ್ತು ಮೋಸ ಮಾಡಿ ನಿನ್ನ ಮದುವೆ ಆಗಿದ್ದಾನೆ ಕಣೆ ಇವನು. ನಿನ್ನ ಮದುವೆ ಆಗಿದ್ದಾನೆ. ನಾನು ಹೇಳಿಲ್ವ ಅವತ್ತೇ ಬಂದು ಹೇಳಿದ್ದೀನಿ ನಮ್ಮ ಹುಡುಗ ಕಣೆ, ಅವನ್ನ ನೋಡಬೇಡ ಮಾತಾಡಿಸ್ಬೇಡ ಅಂತ ಹೇಳಿ ಹೇಳಿದ್ರು. ನೀನು ಯಾಕೆ ಮತ್ತೆ ಮದುವೆ ಆಗಿದ್ಯಾ ಅವನಿಗೆ? ನನಗಿವಾಗ ಮೋಸ ಮಾಡ್ದಂಗೆ ಆಗಲ್ವಾ? ನನಗೆ ನ್ಯಾಯ ಯಾರು ಕೊಡಿಸ್ತಾರೆ ಇವಾಗ? ಯಾರು ಕೊಡಿಸ್ತಾರೆ ನನಗೆ ನ್ಯಾಯ? ಎಲ್ಲಿ ಸಿಗುತ್ತೆ ಇವಾಗ? ಏಯ್ ಹೋಗು ಕಮಂಗಿ, ನನ್ನ ಹತ್ರ ಬಂದು ಇಲ್ಲಿ ಏನು ಮಾತಾಡ್ತಾ ಇದೀಯಾ? ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗಿರು. ಇಲ್ಲೋಡು, ನಮ್ಮ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದ್ರೆ ನಿನಗೇನೋ ಗ್ರಾಚಾರ ನೋಡಿ ಹೇಳಿರ್ತೀನಿ. ಓ, ಏನು ತಿಳ್ಕೊಂಡಿದ್ಯಾ ನೀನು? ಯಾಕಿಲ್ಲ ನಮ್ಮ ಸುದ್ದಿಗೆ ಬರೋದು? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಓ, ನಾನು ಇಷ್ಟಪಟ್ಟಿದ್ದೀನಿ, ನಮ್ಮ ಅಪ್ಪ ನಮ್ಮಮ್ಮ ಇಷ್ಟಪಟ್ಟೈತೆ, ಅವ್ರ ಅಪ್ಪ ಅವರಮ್ಮ ಇಷ್ಟಪಟ್ಟು ನಮ್ಮ ಮನೆಯಲ್ಲೆಲ್ಲ ಒಪ್ಪಿ ನಮ್ಮ ಮದುವೆ ಆಗಿರೋದು. ನೀನೇನು ಇಲ್ಲಿ ಬಂದು ಮಾತಾಡೋದು? ಅಂದರೆ ಅವಾಗಲೂ ಹೇಳಿಲ್ವೇ? ಅವಾಗಲೂ ಹಂಗೆ ಅಲ್ಲಿ ಹೋಗ್ತಾ ಇದ್ದೀನಿ, ಅವಾಗಲೂ ಬಂದು ಅಡ್ಡ ಹಾಕೊಂಡು ಹಂಗೆ ಒಂಥರ ಇವಳಿಗೆ ತಲೆ ಲೂಸ್ ಅನಿಸುತ್ತೆ. ಏನೋ ಮಾತಾಡಿಸ್ತಿದ್ದೆ, ಊಟ ಆಯ್ತಾ ಅಂತ ಮಾತಾಡೋಳು, ಆಯಿತು ಅಂತೇಳಿ ಮಾತಾಡಿಸ್ತಿದ್ದೆ. ಅಷ್ಟು ಬಿಟ್ಟರೆ ನಾನು ಇವಳ ಹತ್ರ ಏನು ಮಾತಾಡೋಕೆ ಹೋಗಿಲ್ಲ, ಏನು ಆ ಥರ ಎಲ್ಲನ ಏನು ಯೋಚನೆನೂ ಮಾಡಿಲ್ಲ ನಾನು. ಅದೇ ಇದೇಟ್ಗೆ ಅದೇ ಎಲ್ಲ ಆಲೋಚನೆ ಮಾಡ್ಕೊಂಡು ಇದೇಟ್ಗೆ ಅದೇ ಎಲ್ಲನ ಕಲ್ಪನೆ ಮಾಡಿಕೊಂಡು ಹಿಂಗೆ ಮಾತಾಡ್ತಾ ಐತೆ. ಅಯ್ಯೋ, ಇದಕ್ಕೆ ಏನು ಹೇಳಬೇಕೋ ಏನೋ. ನಾನು ಇಷ್ಟಪಟ್ಟಿರೋಂಥ ಹುಡುಗನ ನೀನು ಮದುವೆ ಆಗಿದೆಯಾ, ನೀನು ಕಿತ್ಕೊಂಡಂಗಾಯ್ತು ಅದು. ಇವಾಗ ನನ್ನಿಂದನ ನೀನು ಬಲವಂತ ಮಾಡಿ ಕಿತ್ಕೊಂಡಂಗಾಯ್ತು. ಅದು ನಿನಗೆ ಒಳ್ಳೇದಾಗಲ್ಲ, ಖಂಡಿತ ಒಳ್ಳೇದಾಗಲ್ಲ ಕಣೆ, ನಿನಗೆ ಖಂಡಿತ ಒಳ್ಳೇದಾಗಲ್ಲ. ಏಯ್, ಸುಮ್ಮನೆ ಹೋಗು ನೋಡು, ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಮ್ಮ ಸುದ್ದಿ. ಅಲ್ಲ, ನಾವು ಹೋಗ್ತಾ ಇದೀವಿ, ಸುಮ್ಮನೆ ಇರ್ಬೇಕಾ ಇವಳು? ಏಯ್, ನೀನು ಯಾಕೆ ಇಲ್ಲಿ ಬಂದು ನಮ್ಮನ್ನು ಪದೇ ಪದೇ ಇದು ಮಾಡೋದು? ನಾನು ಏನಿಲ್ಲ ನೋಡು, ನಾನು ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಓ ಅಮ್ಮಯ್ಯ, ಪೊಲೀಸ್ ಅಂತ ಕಂಪ್ಲೇಂಟ್ ಮಾಡ್ತೀಯ ನೀನು? ಮಾಡು, ಒಳ್ಳೇದೇ ಆಯಿತು, ಮಾಡು ಕಂಪ್ಲೇಂಟ್ ಮಾಡು. ಅಮ್ಮ ಪೊಲೀಸ್ ಅಂತ ಇವಾಗ ಧೈರ್ಯ ಬಂದ್ಬಿಟ್ಟೈತೆ. ಕಂಪ್ಲೇಂಟ್ ಅಂದ ಮಾತ್ರಕ್ಕೆ ಎದ್ರಕೊಬಿಡ್ತಾರೆ. ಕಂಪ್ಲೇಂಟ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನನಗೆ. ನಾನು ಹೇಳ್ತೀನಿ, ನನಗೆ ಪ್ರೀತಿ ಇವನು ಮೋಸ ಮಾಡಿದ್ದಾನೆ, ಇವಾಗ ಈ ಹುಡುಗಿನ ಮದುವೆ ಆಗಿದ್ದಾನೆ, ನನಗೆ ನ್ಯಾಯ ಯಾರು ಕೊಡಿಸ್ತಾರೆ ನನಗೆ ಅಂತ ಹೇಳಿ ಕೇಳ್ತೀನಿ ನಾನು. ಮತ್ತೆ ನಾನು ಯಾರು ಮದುವೆ ಆಗಬೇಕು ಅಂತ ನಾನು ಕೇಳ್ತೀನಿ. ಕಂಪ್ಲೇಂಟ್ ಕೊಡೋದ್ರಿಂದ ಇನ್ನೂ ಒಳ್ಳೇದೇ ಆಗುತ್ತೆ. ಕೊಡೆ ಕಂಪ್ಲೇಂಟು. ಯಾಕಮ್ಮ, ಯಾಕೆ ಇದು ಯಾಕೆ ಬಂದು ಹಿಂಗೆ ಮಾತಾಡ್ತೈತಿ ಇದ್ಯಾವ? ಏಯ್, ಸುಮ್ಮನೆ ಹೋಗು. ಅವ್ರನ್ನ ಮದುವೆ ಆಗಿರೋದು ನೋಡಿ ಒಟ್ಟರ್ಕಿ ಅದಕ್ಕೆ ಒಟ್ಟರ್ಕೊಂಡಿಲ್ಲಿ ಬಂದವಳು ಮಾತಾಡಕ್ಕೆ. ಒಟ್ಟರ್ಕಿ ಇಬ್ರು ಮದುವೆ ಆಗಿರೋದು ಹೊಟ್ಟೆ ಉರಿ ಕಣಜಿ, ಅದಕ್ಕೆ ಬಂದು ಹೆಂಗೆ ಮಾತಾಡ್ತಾಳೆ ನೋಡು. ಒಟ್ಟರ್ಕೊಂಡಿಲ್ಲಿ ಮಾತಾಡಕ್ಕೆ ಬಂದವಳೆ. ನೀನು ಯಾಕೆ ಒಟ್ಟರ್ಕೋಬೇಕು? ನಿನ್ಗೇನೇ ಇದು ಸಂಬಂಧ? ಯಾಕೆ ಒಟ್ಟರ್ಕೋಬೇಕು ನೀನು ಅವ್ರು ನೋಡಿ? ಇವಳು ನಾನು ಇಷ್ಟಪಟ್ಟಿರೋ ಅಂಥ ಹುಡುಗನ ಮದುವೆ ಆಗವಳೆ, ಕಿತ್ಕೊಂಡವಳೆ. ನನ್ನ ಹುಡುಗನ ಅವಳು ಕಿತ್ಕೊಂಡಿದ್ದಾಳೆ, ಬಲವಂತವಾಗಿ ಕಿತ್ಕೊಂಡಿದ್ದಾಳೆ. ಬಾಯಿಲಿ ತೋರಿಸ್ತೀನಿ ಕಿತ್ಕೊಂಡಿದ್ದೀನೋ ಹೆಂಗೆ ಅಂತೇಳಿ. ಓ ಹೇಳೋನತ್ತು, ನಾನು ಕಿತ್ಕೊಂಡಿದ್ದೀನಾ? ನೂತು ಬಾಯಲ್ಲಿ ಏನು ಬರುತ್ತೆ ಅಂತ ಕೇಳ ಇವಾಗ. ನಾನು ಕಿತ್ಕೊಂಡಿದ್ದೀನ ನೂತು ನಿನ್ನ? ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಮಾತಾಡ್ಕೊಂಡು ಒಂದೇ ದಿನದಲ್ಲಿ ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿರೋದು ನಾವು. ನಮ್ಮ ಬಗ್ಗೆ ನೀನು ಮಾತಾಡಿದೀಯ ಅಂದರೆ ಸರಿಯಾಗೋದಿಲ್ಲ. ನಮ್ಮ ಪ್ರೀತಿ ಪ್ರೇಮನೇ ಬೇರೆ. ಅರೇಂಜ್ ಆ್ಯಂಡ್ ಲವ್ ಆ್ಯಂಡ್ ಅರೇಂಜ್, ಆ ರೀತಿ ನಮ್ಮ ಮದುವೆ ಆಗಿರೋದು. ನಾವು ಒಂದೇ ದಿನದಲ್ಲಿ ಇಷ್ಟಪಟ್ಟು ಮದುವೆ ಆಗಿರೋದು. ನೀನು ಆ ರೀತಿ ತಿಳ್ಕೊಂಡಿದ್ಯಾ? ಇಲ್ಲದೆಲ್ಲ ನೀನಾಗಿ ನೀನು ಕಲ್ಪನೆ ಮಾಡ್ಕೊಂಡು ನೀನು ಸಾವಿರ ಕಲ್ಪನೆ ಮಾಡ್ಕೋಬೋದು. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಹೇಳ್ತೀನಿ ಬಾರ್ಸು. ಮದುವೆ ಆಗಿರೋದು ಅವಳಿಗೆ ಒಟ್ಟುರಿ ಇರೋದಕ್ಕೆ ಬಂದವಳಲ್ಲ ಮಾತಾಡಕ್ಕಲ್ಲ. ಎಷ್ಟಿರ್ಬೇಡ ನೋಡ ಅವಳಿಗೆ. ಅಬ್ಬಾ 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 ಅಬ್ಬಾ. ಅಲ್ಲ ನೋಡಜ್ಜಿ, ಎಷ್ಟಿರ್ಬೇಡ ಇವಳಿಗೆ, ಎಷ್ಟು ಧೈರ್ಯವಾಗಿ ಬಂದು ಮಾತಾಡ್ತಿರ್ಬೇಡ. ಬಡಿ ಹೇಳ್ತೀನಿ, ಇಬ್ರು ಸೇರ್ಕೊಂಡು ಸರ್ಯಾಗಿ ಹಾಕಂತ ತಡಿಯಲ್ಲ. ಇಲ್ಲಿ ಹೇಳ್ತೀನಿ ಅವಳಿಗೆ. ಏನೋ ನಾನು ಬರ್ತಾ ಇದ್ದೀನಿ, ಅವಾಗಲೇ ಬೈಕಂಬ್ತಾ ಇದ್ದಾಳೆ. ಇಬ್ರು ಅಕ್ಕ ತಂಗಿಯವ್ರು ಎಂತಾರಂಬದು ಗೊತ್ತಿಲ್ಲ. ಒಳ್ಳೆಯವ್ರು ಕೆಟ್ಟವರು ನಮ್ಮ ಬಗ್ಗೆ ಗೊತ್ತಿಲ್ದಲೆ ನೀನು ಮಾತಾಡ್ತಾ ಇದ್ರೆ ಇಲ್ಲಿಗೆ ಸುಮ್ಮನಿದ್ದು ಬಿಡು. ನಮ್ಮ ಸುದ್ದಿಗೆ ಬಂದಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ನೀನು ಅವತಾರ ಆಡ್ತಾ ಇದೆಯಾ? ಸರಿಯಾಗಿ ಇಕ್ಕೆ ಹೇಳ್ತೀನಿ ಮಂದಾರ. ಇವಳಿಗೇನು ಬೇಕು? ಮದುವೆ ಆಗಿರೋದು ಕೊಟ್ಟೋರ್ಕೊಂಡು ಹಿಂಗೆ ಮಾತಾಡೋದಕ್ಕೆ ಬಂದವಳು ನೋಡು. ಅಲ್ಲ ಯಾನು ಏನಂದ ನನ್ನ ನಂಬೋದು ಬೇಡವೆ. ಆ ಹುಡುಗರು ಪಾಪ ಶಾಂತಮ್ಮ ಕಾರದ್ಲು. ಯಾಕ ಮಂಡಾಕಿ ಹುರಿದು ಪಕಡ ಮಾಡಿದ್ದೀನಿ ಬರ್ರಿ ತಿಂಬಾಕಿ ಅಂತೇಳಿ ಶಾಂತಮ್ಮ ಕಾರದ್ಲು, ಕಾಪಿ ಕಾಸಿ ಅಂತ ಹೇಳಿ. ಆದರೆ ಇದು ಯಾಕೆ ಹಿಂಗೆ ಈ ಹುಡುಗಿ ಹಿಂಗಾಡತ್ತೆ ಎಂಬುದೇ ಗೊತ್ತಾಗ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ರು, ಬಂದು ಬೈಕ್ ಬಂದಂಗೆ ಮಾತಾಡ್ತೈತಲ್ಲ.
ಅಲ್ಲ ನಾನು ಇವಳು ಸುದ್ದಿಗೆ ಹೋಗಿಲ್ಲ ಅಜ್ಜಿ. ಸುಮ್ಮನೆ ನಾವಿಬ್ಬರು ಮದುವೆ ಆಗಿರೋದು ಇವಳಿಗೆ ಸಹಿಸ್ಕೊಂಬಕ್ಕಾಗ್ತಿಲ್ವಂತೆ. ಅಲ್ಲ ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಯಾಕೆ ನನಗೆ ಹೆಸರು ಹಾಳು ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ಪುಣ್ಯಕ್ಕ. ಏನೋ ಮಾತಾಡಿಸ್ತಾ ಇದ್ಲು ಅನ್ನೋ ಮಾತ್ರಕ್ಕೆ ಮಾತಾಡಿಸ್ತಿದ್ದೆ. ಬೆಳಗ್ಗೆಯಿಂದ ತಲೆ ತಿಂತಾ ಇದ್ದಾಳೆ, ನನಗೆ ತಲೆ ತಿಂತಾ ಇದ್ದಾಳೆ. ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹಂಗೆ ಅಯ್ಯೋ ಗೋಳಾಡ್ತಾ ಇದ್ದಾಳೆ. ನಾನು ಮಾಡಿರೋ ಅಂಥದ್ದು ಏನಿಲ್ಲ. ಏನೈತೆ ಸಾಕ್ಷಿ? ಸುಮ್ಮನೆ ಮಾತಾಡ್ತೀಯಲ್ಲ ಬಂದು. ಇನ್ನೊಂದ್ಸತಿ ಏನಾದರೂ ನನ್ನ ಸುದ್ದಿಗಾಗಲಿ ಮಂದಾರ ಸುದ್ದಿಗಾಗಲಿ ಬಂದಿದೆಯಾ ಅಂದ್ರೆ ಸರಿಯಾಗೋದಿಲ್ಲ ನೋಡಿ, ಹೇಳಿರ್ತೀನಿ. ನಾನು ಅವಾಗಿಂದ ಓಡಾಡ್ತಾ ಇದ್ದೀನಿ. ಸುಮ್ಮನೆ ನಮ್ಮ ಮನೆ ಹತ್ರ ಹೋಗ್ತಿದ್ರು ಬೈಕ್ ಎಂಬ್ತಾ ಇದ್ದಾಳೆ. ಇವಳೇ ಇದಕ್ಕೆಲ್ಲ ಕಾರಣ ಅಂತ ಅವಾಗಲೇ ನಾನು ಏನಕ್ಕೋ ಹೋಗ್ತಾ ಇದ್ದೀನಿ. ಇವಳೇ ಇದಕ್ಕೆಲ್ಲ ಕಾರಣ. ತಂಗಿನ ಕೊಟ್ಟು ಮದುವೆ ಮಾಡಿಬಿಟ್ಲು, ನಾನು ಅವನು ದೂರ ಮಾಡಿಬಿಟ್ಲು ಅಂತ ಬೈಕ್ ಎಂಬ್ತಾ ಇದ್ದಾಳೆ. ನಾನು ಅವಾಗ್ಲೇ ಕೇಳಿಸ್ತಿಲ್ದಳಂಗೆ ಹೋಗಿದ್ದೀನಿ. ಕೇಳಿಸಿಲ್ಲ ಅವಳಿಗೆ ಅಂತ ತಿಳ್ಕೊಬಿಟ್ಟವಳೆ. ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ನೀನು ಮಾತಾಡೋ ಅಂಥದ್ದು. ನಾನು ಹೋಗ್ತಾ ಇದ್ರೆ ನೀನು ಹೆಂಗೆ ನೋಡ್ತಾ ಇದೀಯಾ ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಏನೋ ಬಿಡು ಮಾತಾಡಬಾರ್ದು, ಸುಮ್ಮನೆ ಯಾಕೆ ಜಗಳ ಮಾಡ್ಕೋಬೇಕು ಅಂತ ಸುಮ್ಮನೆ ಹೋಗಿದ್ದೀನಿ. ಓ ಸರಿಯಾಗಿ ಕ್ರಿಯೆ ಹೇಳ್ತೀನಿ. ಇನ್ನೊಂದ್ಸತಿ ಬರಬಾರ್ದು, ಅನ್ನಿಸ್ಕೋಬಾರ್ದು. ಒಂದ್ಸತಿನೇ ಆಗ್ಲಾಳೆ ಯಾಕೆ ಅನ್ನಿಸ್ಕೋಬೇಕು? ಏನು ಕೊಟ್ಬಿಟ್ಟವಳೆ ಇವಳೇನು? ಯಾರನ್ನ ಯಾಕೆ ಅನ್ಬೇಕು? ಯಾರು ಕೇಳಲ್ಲ ಇವಾಗಿನ ಕಾಲದ ಮಾತ್ಕೊಳ್ಳ. ಯಾಕಜ್ಜಿ ಯಾಕೆ ಹಿಂಗೆ ಜಗಳ? ಅಲ್ಲ ನೋಡಮ್ಮ, ಹುಡುಗರು ಶಾಂತಮ್ಮ ಯಾತ ಪಕಡ ಮಾಡಿ ಮಂಡಕ್ಕಿ ಹುರಿದಿದ್ದೀನಿ, ಕಾಫಿ ಕಾಸ್ತೀನಿ ಬರ್ರಿ ಅಂತೇಳಿ ಕರೆದವಳೆ. ಅದಕ್ಕೇನೆ ಹೋಗ್ತಾ ಇದ್ದಾವೆ ಆ ಹುಡುಗರು. ಹೋಗ್ತಿದ್ರೆ ಬಂದು ನಾನು ಇಷ್ಟಪಟ್ಟಿರೋ ಹುಡುಗನ ನೀನು ಮದುವೆ ಆಗಿದೆಯಲ್ಲೇ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ಅಲ್ಲ ಅವಳಿಗೆ ಎಷ್ಟಿರ್ಬೇಡ ಹೇಳೆ ವಿನತಮ್ಮ. ಹಿಂಗೆ ಮಾತಾಡಿದ್ರೆ ಎಂಥರ್ಗೂ ಬೇಜಾರಾಗುತ್ತಾ ಇಲ್ವ ಹೇಳಿ? ಅಲ್ಲ ಅವಳಿಗೆ ಮಾತಾಡೋಕ್ಕೆ ಏನು ಅಧಿಕಾರ ಐತಿ? ಅವ್ನು ಯಾತ ಮಾತಾಡಿದ್ರೆ ಏನೋ ಮಾತಾಡ್ಸಿ ಅವನಂತೆ. ಅದಕ್ಕೆ ಇವಳು ಯಾತ ತಿಳ್ಕೊಂಡಾಳ ಹುಡುಗನ ಬಗ್ಗೆ. ಅವ್ರ ಅಕ್ಕ ಇನ್ನು ಹಿಂಗೆ ಆಡಾಡ್ ಅವಳು ಓದ್ಲತ್ತ, ಇನ್ನು ಇವಳು ಒಬ್ಳ ಇದ್ದಾಳೆ. ಅಲ್ಲ ಈ ಅವ್ರು ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ. ಇವಳಿಗೆ ಏನು ಬೇಕಪ್ಪ ಸುಮ್ಮನಿರೋದ? ಅಲ್ಲ ಇವಳಿಗೆ ಏನು ಬೇಕಂತೆ ಸುಮ್ಮನೆ ಇರ್ಬೇಕಾ? ಒಬ್ರು ಸುದ್ದಿ ಏನಕ್ಕಪ್ಪ? ಒಬ್ರು ಸವಾಸಕ್ಕೆ ಹೋಗ್ಬಾರ್ದೆ ಸುಮ್ಮನಿರಕ್ಕಾಗಲ್ವೇನೆ? ಮತ್ತು ಅವರಿಬ್ರು ಮದುವೆ ಆಗಿದ್ದಾರೆ, ಅದಕ್ಕೇನೆ ನಿನ್ಗೆ ಹೊಟ್ಟೆ ಉರಿ. ನಾನು ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಹೆಂಗೆ ಆಡ್ತಾ ಇದ್ದಾಳೆ ಗೊತ್ತವಿನು? ಹೆಂಗೆ ಆಡ್ತಾ ಇದ್ದಾಳೆ ಅಂದರೆ ಇವಳು ಹಂಗೆ ಆಡ್ತಾ ಇದ್ದಾಳೆ. ಬಾಯಿಗೆ ಬಂದಂಗೆ ಮಾತಾಡೋದು ಇಂಥದ್ದೆಲ್ಲ. ಅವಾಗಲೇ ಭೂಮಿ ಅಕ್ಕನೂ ನೂತು ಅಲ್ಲಿ ಹೋದ್ರಂತೆ, ಅವ್ರ ಬಗ್ಗೆನೂ ಹಂಗೆ ಮಾತಾಡಿದ್ಲಂತೆ. ಇನ್ನೊಂದ್ಸತಿ ಮತ್ತೆ ಇವಳು ನಮ್ಮ ಸುದ್ದಿಗೆ ಬರಬಾರ್ದು. ಹಂಗೆ ಮಾಡ್ತೀನಿ. ಮತ್ತೇನಾದರೂ ಇವಳು ನಮ್ಮ ಸುದ್ದಿಗೆ ಬಂದಿದ್ದಾಳೆ ಅಂತಂದರೆ ಅದು ಗ್ರಾಚಾರ ಬಿಡಿಸ್ಬಿಡ್ತೀವಿ. ಹಿಂಗೇನೆ ಮತ್ತೇನಾದ್ರು ಬಂದಿದೆ ಅಂದರೆ ಹಿಂಗೇನೆ ಮಾಡೋದು. ಅಲ್ಲ ನಾನು ಅವಳು ಸುದ್ದಿಗೆ ಹೋಗಿಲ್ಲ, ಏನಿಲ್ಲ. ಸುಮ್ಮನೆ ಏನಪ್ಪ ಇದು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನನಗೆ ಇಲ್ಲದ್ದೆಲ್ಲ ತಲೆಗೆ ತತ್ತಳಲ್ಲ. ಪಾಪ ನೀನು ಯಾತ ತಲೆ ಕೆಡಿಸ್ಕೊಂಬಲ್ಲ? ಅವ್ರು ತಲೆ ಕೆಡಿಸ್ಕೊಬೇಡ, ಅವರೆಲ್ಲ ನೋಡ್ಕೊಂತಾರೆ. ಪುಣ್ಯನೂ ಮಂದಾರ ಇದ್ದಾರೆ, ಸರಿಯಾಗಿ ನೋಡ್ಕೊಂತಾರ ಅವಳು. ಮತ್ತು ನೀನೇನು ಟೆನ್ಷನ್ ತಗೋಬೇಡ, ನೀನೇನು ಅನ್ಕೊಂಬಕ್ಕೆ ಹೋಗ್ಬೇಡ. ಮುಂದೆನೇ ಹೇಳ್ತಾ ಇದ್ದೀನಲ್ಲ, ಇವಳೇನೇ ಬಂದು ಹೇಳಿರು ನಿಮ್ಮ ಮೇಲೆ ನನಗೆ ನಂಬಿಕೆ ಐತೆ, ನನ್ನ ಮೇಲೆ ನಿಮಗೆ ನಂಬಿಕೆ ಐತೆ ಅಷ್ಟೇ. ಯಾವಳು ಬಂದು ಏನೇ ಹೇಳಿದ್ರು ನಾವು ತಲೆ ಕೆಡಿಸ್ಕೊಂಬಲ್ಲ. ನಾನು ನನ್ನ ಗಂಡ ಹೆಂಗಿರ್ಬೇಕು ಅಂಬದು ನಮಗೆ ಚೆನ್ನಾಗಿ ಗೊತ್ತೈತೆ, ನಾವು ಚೆನ್ನಾಗಿರ್ತೀವಿ. ನಿನ್ನಂತವಳು 10 ಜನ ಬಂದು ಹೇಳಿದ್ರು ನಾನು ನಂಬಲ್ವೇ? ನೀನು ಏನು ಹೇಳಿದ್ರು ನಂಬಲ್ಲ ಅಷ್ಟೇ. ನನಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತೆ. ನೂತು ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿದ್ದುಬಿಡು ಅಷ್ಟೇ. ಇಂಥವ್ರನ್ನೆಲ್ಲ ನಾ ಸೈಡಿಗೆ ಹೊಡೆದು ಓಡಿಸ್ಬಿಡ್ಬೇಕು. ಇಂಥವ್ರನ್ನೆಲ್ಲ ಬಿಡ್ಕೊಂಡಷ್ಟು ನಮಗೆ ತಲೆನೋವು. ಅದಕ್ಕೆ ಮತ್ತೆ ಇಂಥವ್ರನ್ನ ಮಾತಾಡ್ಸೋಕ್ಕೆ ಹೋಗ್ಬಾರ್ದು. ದೃಷ್ಟನ್ ಕಂಡ್ರೆ ದೂರ ಇರಬೇಕು ಅನ್ನೋದು ಇದಕ್ಕೆ. ಮತ್ತೆ ನೋಡು ಎಂತೆಂಥ ಅದೆಲ್ಲ ಕೇಣಿ ಕಿತಾಪತಿ ಮಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೆಂಗೆ ಬಂದಿದ್ದಾಳೆ ಅಂತೇಳಿ. ಅಲ್ಲ ಇವಳಿಗೆ ಏನು ಬೇಕಪ್ಪ ಸುಮ್ಮನಿರೋದು ಬಿಟ್ಟು? ಅಯ್ಯೋ ದೇವ್ರೆ, ನೋಡಿ ಇವಾಗ ಅದೇ ತಿಂತಾ ಇದ್ದಾಳೆ. ಮತ್ತೆ ನನಗೆ ಎಷ್ಟು ಹೊಟ್ಟೆ ಉರ್ದು ಹೋಗ್ತೈತೆ ಮಾತಾಡೋದೇನೆ. ನಾನು ಮಾತಾಡ್ದಂಗಂತೂ ಇರಲ್ಲ. ನಾನು ಮಾತಾಡ್ತೀನಿ ಮತ್ತೆ ಅಂತೀನಿ. ನಮ್ಗೆ ಹೊಟ್ಟೆ ಉರಿ. ನಿಮ್ಗೆ ಹಿಂಗಾಗಿದ್ರೆ ಸುಮ್ಮನೆ ಇರ್ತಿದ್ರಾ? ನನಗೆ ಹಿಂಗೆ ಆಗೋದಕ್ಕಂತೂ ಪರವಾಗಿಲ್ಲ. ನಿಮಗೆ ಹಿಂಗಾಗಿದ್ರೆ ಆ ನೋವೇನು ಅಂತ ಗೊತ್ತಾಗೋದು. ಈಗ ನಾನು ಹಿಂಗೆ ಮಾಡಿದ್ರೆ ಗೊತ್ತಾಗತ್ತೆ ತಡೆ ನಿನಗೆ. ಆ ನೋವೇನು ಅಂತ ನಿನಗೆ ಗೊತ್ತಾಗೋ ಥರ ನಾನು ಮಾಡ್ತೀನಿ. ಏನು ಮಾಡ್ತೀಯ ಮಾಡೇ ನೋಡ್ತೀನಿ ನಾನು. ನೀನು ನನ್ನ ಗಂಡನ ಬಗ್ಗೆ ಏನು ಹೇಳಿದ್ರು ನಾನು ಕೇಳಲ್ಲ. ನನಗೆ ಗೊತ್ತೈತೆ ಹೆಂಗಿರಬೇಕು, ನನ್ನ ಗಂಡ ಎಂಥವ್ರು ನಾವೆಂಥವ್ರು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಿನ್ನಂಥ 1000 ಜನ ಬಂದರೂ ನಾನೇನು ತಲೆ ಕೆಡಿಸ್ಕೊಂಬಲ್ಲ ಏನು ಹೇಳಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಂಗಿ ಮದುವೆ ಆಗಿರೋದಕ್ಕೆ ನೋತು ಇವಳಿಗೆ ಹೊಟ್ಟೆ ಉರಿ ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ಹೊಟ್ಟೆ ಉರಿಗೆ ಏನೇನೋ ಮಾತಾಡ್ತಾ ಇದ್ದಾಳೆ, ಹಂಗೆ ಹಿಂಗೆ ಅಂತೇಳಿ ಇಲ್ಲದ್ದೆಲ್ಲನ ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ದಾಳೆ. ನೋತು ಎಂಥವನಂತ ನಮಗೆ ಗೊತ್ತು, ನನ್ನ ತಂಗಿಗೂ ಗೊತ್ತು. ಅದಕ್ಕೆ ಇವಳೇನೇ ಹೇಳಿದ್ರು ನಾವೇನು ತಲೆಗೆ ಹಾಕಮಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.